ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಾವು ಈ ಭಿನ್ನವಾಗಿ ಆಲೋಚಿಸು ಅನ್ನುವ ಪುಸ್ತಕದಲ್ಲಿರುವ ಎಷ್ಟೋ ಮಾಹಿತಿಗಳನ್ನ ನಾವು ತಿಳ್ಕೊಳ್ತಾ ಬಂದ್ವಿ. ಅನೇಕ ಕೊಟೇಶನ್ಸ್ ಮೂಲಕ ಎಷ್ಟೋ ಚಾಪ್ಟರ್ಸ್ ಅನ್ನ, ಸುಮಾರು 18 ಚಾಪ್ಟರ್ ಗಳನ್ನ ಬರೆದಿದ್ದಾರೆ. ಅದರಲ್ಲಿ ಒಂದೊಂದು ಚಾಪ್ಟರ್ ಅಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಎಷ್ಟೋ ಒಂದು ವಿಷಯಗಳನ್ನ ಕೊಟೇಶನ್ಸ್ ಮೂಲಕ ತಿಳಿಸಿದ್ದಾರೆ. ಸೊ ನಾವು ನಿನ್ನೆವರೆಗೂ 4 ಚಾಪ್ಟರ್ಸ್ ಮುಗಿಸಿದ್ವಿ. ಇವತ್ತು 5ನೇ ಚಾಪ್ಟರ್, ಲಕ್ಷ್ಯ, ವಿಜಯ, ಅಪಜಯ, ಈ ವಿಷಯವನ್ನ ಆ ಈ ಒಂದು ಕೊಟೇಶನ್ಸ್ ಮೂಲಕ ತಿಳಿಸಿದ್ದಾರೆ. ಒಂದೊಂದೇ ನೋಡ್ಕೊಡೋಣ ಮಾಸ್ಟರ್ಸ್ ಏನಿದೆ ಅಂತ. ಸೊ ಇವತ್ತು ಮೊದಲನೇ ಕೊಟೇಶನ್: ನಿರ್ಲಕ್ಷ್ಯವೇ ಅತಿ ದೊಡ್ಡ ಅಡ್ಡಗೋಡೆ. ನಮ್ಮೊಳಗಿನಿಂದ ಅದನ್ನು ತೆಗೆದು ಹಾಕುವವರೆಗೆ ನಾವು ಮತ್ತೆ ಮತ್ತೆ ಬೀಳುತ್ತಲೇ ಇರುತ್ತೇವೆ, ಎಡವುತ್ತಲೇ ಇರುತ್ತೇವೆ. ಅಂದ್ರೆ ಈ ಚಾಪ್ಟರ್ ಹೆಸರೇ ಏನು? ಲಕ್ಷ್ಯ, ವಿಜಯ, ಅಪಜಯ. ಅಂದ್ರೆ ನಾವು ಏನೋ ಒಂದು ಗುರಿ, ಲಕ್ಷ್ಯ ಅಂತಂದ್ರೆ ಒಂದು ಗುರಿ ಇಟ್ಕೊಂಡಿರ್ತೀವಿ. ಆ ಗುರಿ ಇಟ್ಕೊಂಡಾಗ ಎಲ್ರೂ ಆ ಗುರಿಯಲ್ಲಿ ವಿಜಯ ಸಾಧಿಸ್ತೀವ, ಅಥವಾ ಕೆಲವ್ರಿಗೆ ವಿಜಯ ಬರುತ್ತೆ, ಕೆಲವರಿಗೆ ಅಪಜಯನೂ ಇರುತ್ತೆ. ಯಾಕೆ ಹಾಗಾಗುತ್ತೆ ಅದನ್ನ ತಿಳಿಸೋಕೆ ಈ ಒಂದು ಕೊಟೇಶನ್ಸ್ ಇರೋದು. ಸೊ ಈ ಫಸ್ಟ್ ಕೊಟೇಶನ್ ಏನ್ ಹೇಳಿದ್ದಾರೆ? ನಿರ್ಲಕ್ಷ್ಯವೇ ಅತಿ ದೊಡ್ಡ ಅಡ್ಡಗೋಡೆ. ಅಂದ್ರೆ ಲಕ್ಷ್ಯ ಇದ್ರೆ ಓಕೆ, ನಿರ್ಲಕ್ಷ್ಯ, ನೆಗ್ಲಿಜೆನ್ಸಿ, ನಿರ್ಲಕ್ಷ್ಯ ಇದ್ರೆ ಏನಾಗುತ್ತೆ? ಅದೇ ನಮಗೊಂದು ಅಡ್ಡಗೋಡೆ. ಯಾವ್ದಕ್ ಅಡ್ಡಗೋಡೆ? ನಮ್ಮ ಲಕ್ಷ್ಯವನ್ನ ಸಾಧಿಸೋಕೆ ಅಡ್ಡಗೋಡೆ ಯಾವುದು? ಫಸ್ಟ್ ಅಡ್ಡಗೋಡೆ ನಿರ್ಲಕ್ಷ್ಯ. ಯಾಕೆ ಹೇಳ್ತಾರೆ ಇದನ್ನ ಅಂತಂದ್ರೆ, ನಾವು ಜೀವನದಲ್ಲಿ ಎಷ್ಟೆಷ್ಟೋ ಸಾಧಿಸಬೇಕು ಎಂದು ಅಂದುಕೊಳ್ಳುತ್ತಿರ್ತೇವೆ. ಆದ್ರೆ ಅವುಗಳನ್ನ ಸಾಧಿಸುವುದಕ್ಕೆ ನಮ್ಮ ಪರಿಸ್ಥಿತಿಗಳು, ವ್ಯಕ್ತಿಗಳು, ಸಮಾಜ, ಹೀಗೆ ಎಷ್ಟೆಷ್ಟೋ ಆತಂಕಗಳು ಇವೆ ಎಂದು ಭಾವಿಸಿ ನಿಂತು ಹೋಗುತ್ತಾ ಇರುತ್ತೇವೆ. ಅಂದ್ರೆ ನಾವೇನೋ ಇಟ್ಕೊಂಡಿರ್ತೀವಿ, ಲಕ್ಷ್ಯಗಳೇನೋ ಸಾಧಿಸ್ಬೇಕು ಅಂತ. ಆದ್ರೆ ಆ ಲಕ್ಷ್ಯಗಳು ಸಾಧಿಸಕ್ಕಾಗಲ್ಲ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದ್ರಲ್ಲಿ ಏನೇನು? ನಮ್ಮ ಪರಿಸ್ಥಿತಿಗಳಿರ್ಬೋದು, ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳಿರಬಹುದು, ಹಾಗೆ ನಮ್ಮ ಒಂದು ಸಮಾಜ ಇರಬಹುದು. ಅದೆಲ್ಲ ಇದ್ರೂನು ಇನ್ನ ಒಂದು ನಾವು ಲಕ್ಷ್ಯಗಳನ್ನ ಸಾಧಿಸದೇ ಇರೋಕೆ ಕಾರಣ ಏನು ಅಂತಂದ್ರೆ, ನಮ್ಮ ಹಿಡಿತದಲ್ಲೇ ಇದ್ದು ಮಾಡಬಹುದಾದ ಎಷ್ಟೋ ಕೆಲಸಗಳನ್ನು, ವಿಷಯಗಳನ್ನು, ಸಾಧನೆಗಳನ್ನು ಪಕ್ಕಕ್ಕೆ ಇಡುತ್ತಾ ಇರ್ತೇವೆ. ಬೇರೆ ಎಲ್ಲಾನು ಸರಿ, ಅದರಿಂದ ಆಗ್ಲಿಲ್ಲ ಅಡ್ಡಗೋಡೆಗಳು ಅಂತ. ಆದ್ರೂ ನಾವೇ ಇನ್ನ ಆ ಒಂದು ಲಕ್ಷ್ಯಕ್ಕೆ ಪೂರಕವಾಗಿ ಮಾಡ್ಬೇಕಾಗಿರೋ ಎಷ್ಟೋ ಕೆಲಸಗಳು ಇರುತ್ತೆ. ನಾವು ಅದನ್ನ ನಿರ್ಲಕ್ಷ್ಯ ಮಾಡಿರ್ತೀವಿ. ಸೊ ಅದನ್ನ ತಿಳ್ಕೊಂಡು ಆ ಒಂದು ಏನ್ ನಿರ್ಲಕ್ಷ್ಯ ಮಾಡ್ತಾ ಇದೀವೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು, ಅದು ಚಿಕ್ಕ ಕೆಲಸ ಇರ್ಬೋದು ನಾವು ನೆಗ್ಲೆಕ್ಟ್ ಮಾಡ್ತಿರೋದು, ಆ ಚಿಕ್ಕ ಕೆಲಸ ಆದ್ರೂ ಸಹ ನಾವು ಅದಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡ್ತಾ ಹೋದ್ರೆ ನಮ್ಗೆ ಯಾವ ದೊಡ್ಡದು, ಅತಿ ದೊಡ್ಡವಾಗಿರೋ ನಿರ್ಬಂಧಗಳು ಯಾವ್ಯಾವ್ದಿದೆ ಅವೆಲ್ಲಾನು ಸರಿ ಆಗ್ತಾ ಬರುತ್ತೆ. ಆದ್ರಿಂದ ನಮ್ಮ ನಿರ್ಲಕ್ಷ್ಯ ಎನ್ನುವ ಅಡ್ಡಗೋಡೆಯನ್ನು ದಾಟಿ ಆನಂದವಾಗಿ ಎಲ್ಲವನ್ನು ಸಾಧಿಸುತ್ತಾ ಮುಂದೆ ಮುಂದೆ ಹೋಗೋಣ. ಅಂದ್ರೆ ನಮ್ ಕೈಯಲ್ಲಿ ಏನೋ ಒಂದು ಆಗೋದಿರುತ್ತೆ, ಅದನ್ನು ಬಿಟ್ಬಿಟ್ಟಿರ್ತೀವಿ, ಬೇರೆ ಎಲ್ಲಾ ಕಡೆಯಿಂದನೂ ಯೋಚಿಸ್ತಾ ಇರ್ತೀವಿ, ಅಲ್ಲಿಂದ ಸಪೋರ್ಟ್ ಬರ್ಲಿಲ್ಲ, ಇಲ್ಲಿಂದ ಸಪೋರ್ಟ್ ಬರ್ಲಿಲ್ಲ. ಸೊ ನಮ್ಮ ಕಡೆಯಿಂದ ಏನಾಗಬಹುದು, ಆ ಒಂದು ಚಿಕ್ಕದಾದ ಯಾವ ಕೆಲಸ ಪೆಂಡಿಂಗ್ ಅಲ್ಲಿ ಇಟ್ಟಿರ್ತೀವಿ ಅದನ್ನ ನಾವು ಮಾಡ್ತಾ ಹೋದಾಗ ದೊಡ್ಡ ದೊಡ್ಡ ಸಪೋರ್ಟ್ಗಳು ನಮಗೆ ಸಿಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಅಡ್ಡಗೋಡೆ ನಮಗೆ ಲಕ್ಷ್ಯ ಇದ್ದಾಗ ಪ್ರತಿಯೊಂದು ಅಡ್ಡಗೋಡೆಯು ಅವಕಾಶವೇ ಆಗುತ್ತದೆ. ಸೊ ಈ ಅಡ್ಡಗೋಡೆ ಅನ್ನೋ ಮಾತು ಬಂತು. ಯಾವಾಗ ಅಡ್ಡಗೋಡೆ ಆಗುತ್ತೆ ನಮಗೆ ಜೀವನದಲ್ಲಿ? ಲಕ್ಷ್ಯ ಅನ್ನೋದು ಇರ್ಬೋದು, ಇದು ತುಂಬಾನೇ ಅತಿ ಮುಖ್ಯವಾದ ವಿಷಯ. ಲಕ್ಷ್ಯ ಅನ್ನೋದು ಜೀವನದಲ್ಲಿ ಲಕ್ಷ್ಯ ಇರುವುದು ಅತಿ ಮುಖ್ಯ. ಯಾವ ಲಕ್ಷ್ಯವೂ ಇಲ್ಲದೆ ಹೋದರೆ ಈ ಮನಸ್ಸು ಪರಿಪರಿ ವಿಧಗಳಲ್ಲಿ ಹೊರಟು ಎಲ್ಲಿಗೆ ಹೋಗಬೇಕೋ ತಿಳಿಯದೆ, ಏನು ಮಾಡಬೇಕೋ ತಿಳಿಯದೆ, ಏಕೆ ಮಾಡಬೇಕೋ ತಿಳಿಯದೆ ಒಂದು ರೀತಿಯ ಅಯೋಮಯ ಪರಿಸ್ಥಿತಿಗೆ ಸಿಲುಕುತ್ತದೆ. ಕರೆಕ್ಟ್ ಅಲ್ವಾ? ನಾವು ಜೀವನದಲ್ಲಿ ಏನಾದ್ರು ಒಂದು ಲಕ್ಷ್ಯ ಇಟ್ಕೊಂಡ್ರೆ ಆ ಲಕ್ಷ್ಯವನ್ನ ಗುರಿ ಮುಟ್ಟೋವರೆಗೂ ನಾವೇನ್ ಮಾಡ್ತೀವಿ? ಆ ಲಕ್ಷ್ಯದ ಕಡೆ ವರ್ಕ್ ಮಾಡ್ತಾ ಇರ್ತೀವಿ. ಅವಾಗ ನಮಗೆ ಜೀವನದಲ್ಲಿ ಒಂದೊಂದು ಏನೇನು ಪರಿಸ್ಥಿತಿಗಳು ಒಂದು ಎದುರಾಗ್ತಾ ಇರುತ್ತಲ್ಲ, ಸನ್ನಿವೇಶಗಳು, ಅದೆಲ್ಲಾನು ಆ ಲಕ್ಷ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಸೊ ನಮಗ್ ಗೊತ್ತಾಗುತ್ತೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ. ಯಾಕೆಂದ್ರೆ ನಮಗೊಂದು ಲಕ್ಷ್ಯ ಇರುತ್ತೆ. ಅದೇ ನಮಗೆ ಏನು ಜೀವನದಲ್ಲಿ ಒಂದು ಲಕ್ಷ್ಯನೇ ಇಲ್ಲ ಅಂತಂದ್ರೆ ನಾವ್ ಯಾಕೆ ಯಾವ ಕೆಲಸ ಮಾಡ್ತಾ ಇದೀವಿ, ಏನಕ್ಕಿದೀವಿ, ಏನಕ್ಕೆ ಈ ಒಂದು ಪರಿಸ್ಥಿತಿಗಳು ಈ ತರ ಎದುರಾಗ್ತಾ ಇದೆ, ಅದನ್ನ ಹೇಗ್ ತಗೋಬೇಕು ನಾವು
ಇದ್ ಏನು ನಮಗೆ ಗೊತ್ತಾಗಲ್ಲ. ಹೇಗ್ ಬೇಕೋ ಹಾಗ ಅಯೋಮಯ ಸ್ಥಿತಿ ಬರುತ್ತೆ, ಏನೋ ಒಂದ್ ಡಿಸಿಷನ್ಗಳನ್ನ ತಗೊಂತಾ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ರು ನಮ್ಮ ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಇದು. ಪ್ರತಿಯೊಬ್ಬ ಮನುಷ್ಯ ನಾವು ಹುಟ್ಟಿದ್ಮೇಲೆ ನಮಗೊಂದು ಲಕ್ಷ್ಯ ಅಂತ ಜೀವನದಲ್ಲಿ ಇರ್ಲೇಬೇಕು. ಆವಾಗ ನಾವು ಆ ಲಕ್ಷ್ಯಕ್ಕೆ ಏನೇನ್ ಮಾಡ್ಬೇಕು ಆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಲಕ್ಷ್ಯನೇ ಇಲ್ದಿದ್ದಾಗ ಏನೇ ಬಂದ್ರು ಎಲ್ಲ ಸಮಸ್ಯೆ ಆಗಿಯೇ ಕಾಡ್ತಾ ಇರುತ್ತೆ. ಅವಾಗ ಪ್ರತಿಯೊಂದು ನಮಗೆ ಏನನ್ಸುತ್ತೆ, ಅಡ್ಡಗೋಡೆ ಅನ್ಸುತ್ತೆ. ಅಲ್ಲಿ ಲಕ್ಷ್ಯನೇ ಇಲ್ಲ, ಅಡ್ಡಗೋಡೆ ತರ ಅನ್ನಿಸ್ತಾ ಇರುತ್ತೆ. ಸೊ ಏನ್ ಹೇಳ್ತಾರೆ, ಒಂದು ಲಕ್ಷ್ಯ ಇದ್ದರೆ ಸಮಯವು ವ್ಯರ್ಥ ಆಗದಂತೆ ಎದುರಾಗುವ ಪ್ರತಿಯೊಂದನ್ನು ಲಕ್ಷ್ಯಕ್ಕೆ ಅನುಗುಣವಾಗಿ ಬದಲಿಸಿಕೊಳ್ಳುವುದೋ ಅಥವಾ ತಪ್ಪಿಸಿಕೊಳ್ಳುವುದೋ ಮಾಡುತ್ತೇವೆ. ಒಂದ್ ಲಕ್ಷ್ಯ ಅಂತಿದ್ದಾಗ ನಮಗೇನೋ ಪರಿಸ್ಥಿತಿ ಎದುರಾದಾಗ, ಈ ಪರಿಸ್ಥಿತಿ ನನ್ನ ಲಕ್ಷ್ಯಕ್ಕೆ ಬೇಕಾಗಿರೋದಾ, ಇದು ಬೇಡವಾಗಿರೋದಾ, ನನ್ನ ಲಕ್ಷ್ಯಕ್ಕೆ ಇದು ಅಡ್ಡಗೋಡೆ ಆಗ್ತಾ ಇದೆಯಾ ಇಲ್ವಾ, ಇದನ್ನ ಅಟ್ಲೀಸ್ಟ್ ನಾವು ತಿಳ್ಕೊಳಕ್ಕಾಗುತ್ತೆ, ಅದ್ರ ಪ್ರಕಾರ ನಡ್ಕೊಳ್ತಾ ಇರ್ತೀವಿ. ಲಕ್ಷ್ಯ ಇಲ್ಲದಿದ್ದಾಗ ನಿರ್ಣಯವನ್ನ ತೆಗೆದುಕೊಳ್ಳುವುದಕ್ಕೆ ಒಂದು ಆಧಾರವೂ ಇಲ್ಲದೆ ಸತಮತವಾಗುತ್ತಾ ಇರ್ತೀವಿ. ಅಲ್ಲಿ ಏನು ಜೀವನದಲ್ಲಿ ಲಕ್ಷ್ಯನೇ ಇಲ್ಲ ಅಂತಂದಾಗ ಏನ್ ಡಿಸಿಷನ್ ತಗೊಳಕ್ಕಾಗುತ್ತೆ, ಯಾಕೆ ಡಿಸಿಷನ್ ತಗೋಬೇಕಾಗುತ್ತೆ? ಇದೇ ನಮಗ್ ಗೊತ್ತಾಗದೆ ನಮ್ ಜೀವನ ಅಯೋಮಯ ಆಗೋಗುತ್ತೆ. ಅಸ್ತವ್ಯಸ್ತವಾದ ಜೀವನದೊಂದಿಗೆ ಅರ್ಥ ಪರಮಾರ್ಥ ಇಲ್ಲದ ಜೀವನವನ್ನು ಜೀವಿಸುತ್ತಾ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಲಕ್ಷ್ಯ, ಒಂದು ಗುರಿ ಅನ್ನೋದು ಇರಬೇಕು. ಇಲ್ದಿದ್ರೆ ವ್ಯರ್ಥ ಅಲ್ವಾ, ನಾವು ಹುಟ್ಟಿದ್ದು ವ್ಯರ್ಥ, ಜೀವಿಸ್ತಿರೋದು ವ್ಯರ್ಥನೇ ಆಗೋಗುತ್ತೆ. ಸೊ ಎಲ್ಲರೂ ನಾವು, ನನಗೇನಪ್ಪಾ ಈಗ 60 ವರ್ಷ ಆಗೋಯ್ತು, 70 ವರ್ಷ ಆಗೋಯ್ತು, ನಾನೇನಿದೆ ಸಾಧನೆ ಮಾಡೋದು, ಬರೀ ಸುಳ್ಳು. ಯಾವ ಏಜ್ ಅಲ್ಲೂ ನಾವು ಏನಾದ್ರೂ ಒಂದು ಗುರಿಯನ್ನು ಇಟ್ಕೋಬಹುದು, ಏನಾದ್ರೂ ಒಂದು ಲಕ್ಷ್ಯವನ್ನ ಇಟ್ಕೋಬಹುದು, ಅದನ್ನ ಸಾಧಿಸೋ ಕಡೆ ವರ್ಕ್ ಮಾಡಬಹುದು. ನೆಕ್ಸ್ಟ್, ಲಕ್ಷ್ಯವೇ ಜೀವನ, ಸರಿಯಾದ ಲಕ್ಷ್ಯವೇ ಸರಿಯಾದ ಜೀವನ. ಇಲ್ಲಿ ಮತ್ತೆ ನಮಗೆ ಸರಿಯಾದ ಜೀವನ ರೂಪುಗೊಳ್ಳಬೇಕಾದರೆ ನಮಗೆ ಸರಿಯಾದ ಲಕ್ಷ್ಯ ಇರಬೇಕು. ಸರಿಯಾದ ಲಕ್ಷ್ಯ ಇದ್ದಾಗ ಸರಿಯಾದ ಫಲಿತಗಳೇ ಬರುತ್ತವೆ, ಸರಿಯಾದ ಜೀವನವೇ ರೂಪುಗೊಳ್ಳುತ್ತದೆ. ಲಕ್ಷ್ಯಗಳೇ ಸರಿಯಾಗಿ ಇಲ್ಲ ಅಂತಂದಾಗ ನಮಗೆ ತೊಂದರೆಗೀಡು ಮಾಡುವ ಪರಿಸ್ಥಿತಿಗಳು ಎಷ್ಟೊಂದು, ಅಥವಾ ಅದಕ್ಕೆ ಆ ಒಂದು ಪರಿಸ್ಥಿತಿಗಳು ಸರಿ ಆಗದೆ ಇರುವಂತಹ ವ್ಯಕ್ತಿಗಳು ಇಂಥವ್ರೆ ನಮಗೆ ಎದುರಾಗ್ತಾ ಇರ್ತಾರೆ. ನಮ್ಮ ಜೀವನ ಅಸ್ತವ್ಯಸ್ತ ಆಗ್ತಾ ಇರುತ್ತೆ. ಆದ್ರಿಂದ ಒಂದು ಸಾರಿ ನಮ್ಮ ಲಕ್ಷ್ಯವು ಸರಿಯಾಗಿದೆಯೋ ಇಲ್ಲವೋ ಎಂದು ನೋಡಿಕೊಂಡು, ಸರಿಪಡಿಸಿಕೊಂಡು, ಸರಿಯಾದ ದಾರಿಯನ್ನ ಏರ್ಪಡಿಸಿಕೊಂಡು ಮುಂದಕ್ಕೆ ಹೋಗುವುದು ಎಷ್ಟಾದರೂ ಒಳ್ಳೆಯದು. ಲಕ್ಷ್ಯ ಇಟ್ಕೊಂಡ್ ಮಾತ್ರಕ್ಕೆ ಸಾಕಾಗಲ್ಲ, ಅದು ಸರಿಯಾದದ್ದ ಸರಿ ಅಲ್ಲದಿದ್ದ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ನಾವು ಲಕ್ಷ್ಯ ಇಟ್ಕೊಳ್ಳೋದೇ ಒಂದು, ಅಲ್ಲಿ ಆಗ್ತಾ ಇರೋದೇ ಒಂದು, ಪರಿಸ್ಥಿತಿಗಳು ಎದುರಾಗ್ತಿರೋದೇ ಒಂದು ಅಂತ ಅನ್ನಿಸ್ದಾಗ ನನ್ನ ಲಕ್ಷ್ಯ ಸರಿ ಇದೆಯಾ ಇಲ್ವಾ ಅದನ್ನ ನಾವು ಯೋಚನೆ ಮಾಡ್ಕೋಬೇಕು. ಆವಾಗ ಉನ್ನತವಾದ ಲಕ್ಷ್ಯಗಳಿಂದಲೇ ಉನ್ನತವಾದ ಜೀವನವು ಬರುವುದು, ಉನ್ನತವಾದ ವ್ಯಕ್ತಿಗಳು ಭೇಟಿಯಾಗುವುದು ನಡೆಯುತ್ತದೆ ಅಲ್ವಾ. ಯದ್ಭಾವಂ ತದ್ಭವತಿ. ನಾನೊಂದು ಉನ್ನತವಾದ ಲಕ್ಷ್ಯ ಇಟ್ಕೊಂಡಿದ್ದೀನಿ, ಅದನ್ನ ಸಾಧಿಸ್ಬೇಕು ಅಂತಂದಾಗ ಆ ಪರಿಸ್ಥಿತಿಗೆ ತಕ್ಕಂತೆ ನಮ್ಗೆ ವ್ಯಕ್ತಿಗಳು ಸಿಗ್ತಿರ್ತಾರೆ, ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ, ಎಲ್ಲ ಅದಕ್ಕೆ ತಕ್ಕಂಗೆನೆ ಅನುಕೂಲವಾಗಿ ನಡೀತಾ ಇರುತ್ತೆ. ನೆಕ್ಸ್ಟ್, ಸರಿಯಾಗಿರುವವು ಅಲ್ಲ ಎನ್ನುವಂಥವು ನಮಗೆ ಎದುರಾಗುತ್ತಿವೆ ಎಂದರೆ ನಮಗೆ ಸರಿಯಾದ ಲಕ್ಷ್ಯ ಇಲ್ಲ ಎಂದು ಅರ್ಥ, ಅಥವಾ ನಮಗೆ ಲಕ್ಷ್ಯದ ಮೇಲೆ ಗಮನ ಇಲ್ಲ ಎಂದು ಅರ್ಥ. ಇದು ಹಾಗೇನೆ, ನಮಗೆ ಸರಿಯಾಗಿರೋ ಲಕ್ಷ್ಯ ಇಲ್ಲಾನೆ ಅಂತಂದಾಗ ನಮ್ಮ ಪರಿಸ್ಥಿತಿಗಳು ಯಾವ್ಯಾವ್ದೋ ನಾವೇನ್ ಅನ್ಕೊಂಡಿರಲ್ವೋ ಅದೆಲ್ಲ ಎದುರಾಗ್ತಾ ಇರುತ್ತೆ, ನಮಗೆ ಏನ್ ಬೇಡವೋ ಅದೆಲ್ಲ ಬರ್ತಾ ಇರುತ್ತೆ, ಯಾವ ಸಂಘಟನೆಗಳು ಪರಿಸ್ಥಿತಿಗಳು ನಾವು ಬೇಡ ಅನ್ಕೊಂಡಿರ್ತೀವಿ ಅದೇ ಬರ್ತಾ ಇರುತ್ತೆ. ಅಲ್ಲಿ ನಮ್ಮ ಲಕ್ಷ್ಯ ಸರಿ ಇಲ್ಲ ಅಂತಾನೆ ಅರ್ಥ. ಸೊ ಒಂದು ಸಾರಿ ನಮ್ಮ ದೃಷ್ಟಿಯನ್ನು, ನಮ್ಮ ಲಕ್ಷ್ಯವನ್ನು ಸರಿಯಾಗಿವೆಯೇ ಎಂದು ಪರಿಶೀಲಿಸಿಕೊಂಡು ಸರಿ ಮಾಡಿಕೊಂಡು ವಿಜಯವಂತವಾದ ಪ್ರಯಾಣವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ವಿಜಯವನ್ನು ಸಾಧಿಸಬೇಕಾದರೆ ಮೊದಲು ಅಪಜಯದ ಭಯವನ್ನು ಜಯಿಸಬೇಕು. ಈಗ ಲಕ್ಷ್ಯ ಏನೋ ಇಟ್ಕೊಂಡ್ವಿ, ನಾವು ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಇಟ್ಕೊಳ್ತಿದ್ದಂಗೆ ಅದು ವಿಜಯ ಆಗ್ಬೇಕು ಅಂತ ತಾನೇ ನಾವು ಮಾಡ್ತಾ ಇರ್ತೀವಿ. ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ, ಅದ್ರಲ್ಲಿ ನಾವು ಸಾಧನೆ ಮಾಡ್ಬೇಕು, ನಮಗ್ ಜಯ ಸಿಗಬೇಕಂತ ಮಾಡ್ತಾ ಇರ್ತೀವಿ. ಆದ್ರೆ ಫಸ್ಟ್ ಏನ್ ಮಾಡ್ಬಿಡ್ತೀವಿ, ಅಪಜಯದ ಭಯ. ಅಲ್ಲಿ ಕೊಟೇಶನ್ ಅವ್ರು ಏನ್ ಕೊಟ್ಟಿದ್ದಾರೆ, ವಿಜಯವನ್ನು ಸಾಧಿಸಬೇಕಾದರೆ ಮೊದಲು ಅಪಜಯದ ಭಯವನ್ನು ಜಯಿಸಬೇಕು. ಎಲ್ಲೇ ಒಂದು ಯಾವುದೇ ಒಂದು ವಿಚಾರದಲ್ಲಿ ನಮಗೆ ವಿಜಯ ಸಾಧಿಸ್ಬೇಕು ಅಂತಂದಾಗ ಅಲ್ಲಿ ನಾವೇನ್ ಮಾಡ್ಬೇಕು, ಅಪಜಯದ ಭಯವನ್ನ ನಾವು ಫಸ್ಟ್ ಬಿಟ್ಟು ಬಿಡ್ಬೇಕು. ಜೀವನದಲ್ಲಿ ಎಷ್ಟೆಷ್ಟೋ ಸಾಧಿಸ್ಬೇಕು, ಏನೇನೋ ಹೊಂದ್ಬೇಕು ಅಂತ ಅನ್ಕೊಂತಿರ್ತೀವಿ, ಅದಕ್ಕಾಗಿ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ, ಆದ್ರೆ ಹೆಜ್ಜೆ ಹಾಕುವಾಗ ತಡವರ್ಸ್ತಾ ಇರ್ತೀವಿ. ಹಾಕ್ಬೇಕಾಗಿರೋ ಹೆಜ್ಜೆಗಳನ್ನ ಹಾಕ್ಬೇಕಾದಷ್ಟು ಹಾಕಕ್ ಆಗದೆ, ಮಾಡಕ್ಕಾಗದೆ ನಾವೇನ್ ಮಾಡ್ತೀವಿ,
ತುಂಬಾ ತುಳಲಾಡ್ತಾ ಇರ್ತೀವಿ. ಅದಕ್ ಕಾರಣ ಏನು ಅಂತಂದ್ರೆ, ಅಂದುಕೊಂಡ ಫಲಿತ ಬರುತ್ತೋ ಇಲ್ವೋ, ನಾನೇನೋ ಅನ್ಕೊಂಡಿದೀನಿ, ಅದ್ ರಿಸಲ್ಟ್ಸ್ ಬರುತ್ತೋ ಇಲ್ವೋ, ಸ್ಟಾರ್ಟಿಂಗ್ ಅಲ್ಲೇ ನಾವು ಈ ತರ ಒಂದು ಮನಸ್ಥಿತಿನ, ಭಯವನ್ನ ಇಟ್ಕೊಂಡಾಗ ಏನಾಗುತ್ತೆ, ಆ ಕೆಲಸಗಳೆಲ್ಲ ವಿಜಯ ಆಗಕ್ಕಿನ್ನ ಅಪಜಯನೇ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಆ ಆತ್ಮವಿಶ್ವಾಸವಿಲ್ಲದೆ ಹಾಕಬಹುದಾದ ಹೆಜ್ಜೆಗಳನ್ನು ಕೂಡ ಸರಿಯಾಗಿ ಹಾಕಲಾರದಾಗುತ್ತದೆ. ಆದ್ದರಿಂದ ವಿಜಯಕ್ಕಾಗಿ ಪ್ರಯತ್ನಿಸುವುದಕ್ಕೂ ಮೊದಲು ಅಪಜಯದ ಬಗ್ಗೆ ಆಲೋಚಿಸುವುದನ್ನು, ಮಾತನಾಡುವುದನ್ನು ಪಕ್ಕಕ್ಕಿಟ್ಟು ಆತ್ಮವಿಶ್ವಾಸದಿಂದ, ಆನಂದದಿಂದ ಹೆಜ್ಜೆಗಳನ್ನು ಹಾಕುತ್ತಾ ಅಖಂಡ ವಿಜಯವನ್ನು ಸಾಧಿಸೋಣ. ನಾನೇನೋ ಒಂದ್ ಲಕ್ಷ್ಯ ಇಟ್ಕೊಂತೀನಿ ಅಂದ್ರೆ ಸಾಧಿಸ್ತೀನಿ, ನನಗಿದ್ರಲ್ಲಿ ವಿಜಯ ಸಿಕ್ಕೇ ಸಿಗುತ್ತೆ. ಆ ಒಂದು ಮಿರಾಕ್ಯುಲಸ್ ಥಿಂಕಿಂಗ್ ಅಲ್ಲಿ ಇರಬೇಕೇ ಹೊರತು, ನಾನ್ ಹೆಜ್ಜೆ ಇಟ್ಬಿಟ್ರೆ ಏನಾಗ್ಬಿಡತ್ತೋ, ಎಲ್ಲಿ ನನಗೆ ವಿಜಯ ಸಿಗಲ್ವೋ ಅಂತ ಹೆದರಿಕೆ, ಭಯ ಇಟ್ಕೊಂಡು ನಾವು ಹೆಜ್ಜೆ ಇಟ್ಟಾಗ ಏನಾಗುತ್ತೆ, ನಾವು ಸಾಧನೆ ಮಾಡಕ್ಕಾಗಲ್ಲ, ಗುರಿ ಮುಟ್ಟಕ್ಕೆ ಆಗಲ್ಲ. ನೆಕ್ಸ್ಟ್, ಲಕ್ಷ್ಯ ಮುಖ್ಯವೋ ವ್ಯಕ್ತಿಗಳು ಮುಖ್ಯವೋ? ಲಕ್ಷ್ಯ ಇಲ್ಲದ ವ್ಯಕ್ತಿಗಳು, ಲಕ್ಷ್ಯವನ್ನು ತ್ಯಜಿಸಿದ ವ್ಯಕ್ತಿಗಳು ಇದ್ದರೂ ಇಲ್ಲದಂತೆಯೇ. ಆದ್ದರಿಂದ ಲಕ್ಷ್ಯವೇ ಮುಖ್ಯ. ಇಲ್ಲಿ ಏನ್ ಹೇಳ್ತಾರೆ, ಲಕ್ಷ್ಯ ಮುಖ್ಯನಾ ನಮಗೆ, ಅಥವಾ ವ್ಯಕ್ತಿಗಳು ಮುಖ್ಯನಾ? ಅಥವಾ ಲಕ್ಷ್ಯ ಇಲ್ಲದ ವ್ಯಕ್ತಿಗಳು, ಲಕ್ಷ್ಯವನ್ನು ತ್ಯಜಿಸಿದ ವ್ಯಕ್ತಿಗಳು, ಇವರು ಇದ್ರು ಇಲ್ಲದೆ ಇರೋ ತರನೇ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಎಷ್ಟೋ ಜನರ ಜೊತೆ ಕಲಿತು ಪ್ರಯಾಣ ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವರು ನಮ್ಮ ಹಾಗೆ ಲಕ್ಷ್ಯವನ್ನು ಹೊಂದಿದ್ದರೆ, ಮತ್ತೆ ಕೆಲವರು ಯಾವ ಲಕ್ಷ್ಯವನ್ನು ಹೊಂದಿರದೆ ಜೀವಿಸುತ್ತಿರುತ್ತಾರೆ. ಲಕ್ಷ್ಯ ಇರುವವರು ನಮ್ಮೊಂದಿಗೆ ಇದ್ದರೆ ಎಷ್ಟೋ ಅದ್ಭುತವಾಗಿರುತ್ತದೆ. ಹಾಗಾಗದೆ ಲಕ್ಷ್ಯ ಇಲ್ಲದವರು ನಮ್ಮ ಜೊತೆ ಪ್ರಯಾಣದಲ್ಲಿ ಮತ್ತೆ ಮತ್ತೆ ಬರುತ್ತಿದ್ದರೆ, ನಮ್ಮ ಜೊತೆ ಬೆರೆಯುತ್ತಿದ್ದರೆ, ಒಂದು ಸಾರಿ ಆ ಪರಿಸ್ಥಿತಿಯನ್ನು ನಾವು ಪರೀಕ್ಷಿಸಿ ನೋಡಿಕೊಳ್ಳಬೇಕಾಗುತ್ತದೆ. ಲಕ್ಷ್ಯರಹಿತವಾಗಿ ಜೀವನವನ್ನು ತಳ್ಳುವವರಿಗೆ ನಮಗೆ ಅಲ್ಲ, ಅವರಿಗೂ ಕೂಡ ಉಪಯೋಗ ಇರುವುದಿಲ್ಲ. ಅಂತಹವರಿಂದ ಸಮಯ ವ್ಯರ್ಥವಾಗುವುದಷ್ಟೇ ಅಲ್ಲದೆ, ಅವರಲ್ಲಿರುವ ಅಲಕ್ಷ್ಯ, ಅನವಶ್ಯಕವಾದ ಆಲೋಚನೆಗಳು, ಅನವಶ್ಯಕವಾದ ಮಾತುಗಳು, ವ್ಯರ್ಥವಾದ ಪ್ರಲಾಪನೆ ನಮಗೂ ಕೂಡ ಅಂಟಿಕೊಳ್ಳುವ ಅವಕಾಶ ಎಷ್ಟಾದರೂ ಇರುತ್ತದೆ. ಆದ್ದರಿಂದ ಯಾವುದೋ ಮುಜುಗರಕ್ಕೆ ಅಥವಾ ಅನಿವಾರ್ಯಕ್ಕೋ ಒಳಗಾಗಿ ಲಕ್ಷ್ಯ ಇಲ್ಲದವರೊಂದಿಗೆ ಸಮಯವನ್ನು ಕಳೆಯದೆ, ನಿಸ್ಸಂಕೋಚವಾಗಿ, ಯಾವುದೇ ಮುಜುಗರವಿಲ್ಲದೆ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾದ್ದು ಬಹಳ ಮುಖ್ಯ. ಲಕ್ಷ್ಯ ಇಲ್ಲದವರನ್ನು ತ್ಯಜಿಸುವುದರಿಂದ ಉಂಟಾಗುವ ನಷ್ಟ ಏನೂ ಇಲ್ಲ. ಯಾವುದೋ ಮುಜುಗರಕ್ಕೆ ಒಳಗಾಗಿ ಯಾರಿಗ್ ಲಕ್ಷ್ಯ ಇರಲ್ವೋ ಅಂತವ್ರ ಹತ್ರ ಪ್ರಯೋಜನವಿಲ್ಲದೆ ಮಾತುಗಳನ್ನ ಮಾತಾಡೋದು ವೇಸ್ಟು. ಅದರಿಂದ ನಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅಂತವ್ರನ್ನ ಸ್ವಲ್ಪ ಹೊತ್ತು ನಾವ್ ಹೆಂಗಪ್ಪ ಬಿಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತೀವಿ. ನಾವ್ ಎದ್ ಬಂದ್ರೆ ಏನ್ ಅನ್ಕೊಂತಾರೋ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಅದೆಲ್ಲ ಮಾಡೋದ್ರಿಂದ ಲಾಸ್ ಆಗೋದು ನಮಗೇನೆ. ಹಾಗಾಗಿ ಯಾವ ಮನುಷ್ಯನಿಗೆ ಲಕ್ಷ್ಯವೇ ಇರುವುದಿಲ್ಲವೋ ಅಂತವ್ರ ಜೊತೆ ನಾವು ಮಾತಾಡೋದು, ಇರೋದು ಸಹ ವೇಸ್ಟು. ನಾವು ಲಕ್ಷ್ಯದೊಂದಿಗೆ ಮುಂದೆ ಮುಂದೆ ಸಾಗುತ್ತಾ ಹೋದರೆ, ನಮ್ಮ ಹಾಗೆ ಲಕ್ಷ್ಯವನ್ನು ಹೊಂದಿರುವ ಎಷ್ಟೋ ಜನರು ನಮ್ಮೊಂದಿಗೆ ಬಂದು ಕೂಡಿಕೊಳ್ಳುತ್ತಾರೆ. ಅಂತವ್ರು ನಾವು ಬಿಟ್ಬಿಟ್ಟು, ನೆಗ್ಲೆಕ್ಟ್ ಮಾಡ್ಬಿಟ್ಟು, ಯಾರು ಲಕ್ಷ್ಯವನ್ನ ಇಟ್ಕೊಂಡಿರ್ತಾರೆ ಅವ್ರ ಜೊತೆ ನಾವು, ಅಂದ್ರೆ ಅವ್ರು ಸಿಗೋವರೆಗೂ ಸ್ವಲ್ಪ ಪೇಶನ್ಸ್ ಇರ್ಬೇಕು. ಅಲ್ಲಿವರೆಗೂ ನಾವೇನ್ ಮಾಡ್ಬೇಕು, ನಮ್ಮ ಒಂದು ಲಕ್ಷ್ಯದೊಂದಿಗೆ ನಾವು ಜೀವಿಸ್ತಾ ಇರ್ಬೇಕು. ಆಗ ಆ ಲಕ್ಷ್ಯಗಳನ್ನ ಯಾರು ಹೊಂದಿರ್ತಾರೋ ಅಂತ ಜನನೇ ನಮ್ಮ ಜೀವನದಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಲಕ್ಷ್ಯ ಮುಖ್ಯನಾ ವ್ಯಕ್ತಿ ಮುಖ್ಯನಾ ಅಂತಂದಾಗ, ಲಕ್ಷ್ಯವಿಲ್ಲದ ವ್ಯಕ್ತಿಗಳು, ಲಕ್ಷ್ಯವನ್ನು ತ್ಯಜಿಸಿದ ವ್ಯಕ್ತಿಗಳು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಲ್ವೇ ಅಲ್ಲ. ನೆಕ್ಸ್ಟ್, ಸಾಫಲ್ಯ ವೈಫಲ್ಯ ಮುಖ್ಯ ಅಲ್ಲ, ಪ್ರಯತ್ನಗಳೇ ಮುಖ್ಯ. ಇಲ್ಲಿ ನೋಡಿದಾಗ ಲಕ್ಷ್ಯ ಇಟ್ಕೊಂಡಿರ್ತೀವಿ, ಅಲ್ಲಿ ಆ ಲಕ್ಷ್ಯಗಳನ್ನ ಸಾಧಿಸೋದ್ರಲ್ಲಿ ಸಾಫಲ್ಯ ಹೊಂದಿದ್ನ ವೈಫಲ್ಯ ಹೊಂದಿದ್ನ ಅದು ಮುಖ್ಯ ಅಲ್ಲ, ನಮ್ಮ ಪ್ರಯತ್ನ ಹೇಗಿದೆ ಅದು ಮುಖ್ಯ ಆಗುತ್ತೆ. ಇಲ್ಲಿ ಪ್ರತಿಯೊಂದ್ಸಲಿ ನಾವು ನೋಡ್ಕೊಂಡಾಗ, ಒಂದ್ಸಲಿ ನಮ್ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ಸಾಧಿಸ್ಲಿಲ್ಲ ಅಂತಂದ ತಕ್ಷಣ ಅದು ಫೇಲ್ಯೂರ್ ಖಂಡಿತ ಅಲ್ಲ. ನಾವು ಹಾನೆಸ್ಟ್ ಆಗಿ ಪ್ರಯತ್ನ ಪಟ್ಟಾಗ ಒಂದು ಫೇಲ್ಯೂರೇನೆ ನಮ್ಮ ಸಕ್ಸಸ್ಗೆ ಮೆಟ್ಟಲುಗಳು ಅಂತ ನಾವು ಅನ್ಕೋಬೇಕು. ನಾವು ಸಾಧಿಸ್ತಾ ಇದೀವಿ, ಲಕ್ಷ್ಯ ಟೈಮ್ ತಗೋಬಹುದು, ಕೆಲವೊಂದ್ಸರಿ ಫೇಲ್ಯೂರ್ ಆಗುತ್ತೆ ಖಂಡಿತ. ಆದ್ರೆ ಅಲ್ಲಿ ಫೇಲ್ಯೂರ್ ಆದ ತಕ್ಷಣ ನನ್ ಕೈಯಲ್ಲಿ ಇನ್ನೇನು ಆಗಲ್ಲ ಅಂತ ಅನ್ಕೋಬಾರ್ದು. ಅಲ್ಲಿ ನಾವ್ ಏನ್ ಪ್ರಯತ್ನ ಪಟ್ಟಿದೀವಿ ಅದು ತುಂಬಾ ಮುಖ್ಯ ಆಗುತ್ತಷ್ಟೇ. ಜೀವನದಲ್ಲಿ ಎಷ್ಟೆಷ್ಟೋ ಸಾಧಿಸಬೇಕು ಎಂದುಕೊಳ್ಳುತ್ತಾ ಇರಬಹುದು, ಅದಕ್ಕೆ ಎಷ್ಟೋ ಪ್ರಯತ್ನಗಳನ್ನು ಮಾಡುತ್ತಿರಬಹುದು, ಆದರೆ ಅದರಲ್ಲಿ ಎಷ್ಟೋ ವಿಫಲವಾಗಬಹುದು, ಮತ್ತೆಷ್ಟೋ ಸಫಲವೂ ಆಗಬಹುದು. ಸಾಮಾನ್ಯವಾಗಿ
ಸಾಫಲ್ಯ ಹೊಂದಿದಾಗ ಆನಂದ ಪಡುವುದು, ವೈಫಲ್ಯ ಹೊಂದಿದಾಗ ದುಃಖ ಪಡುವುದನ್ನು ಮಾಡುತ್ತಾ ಇರ್ತೀವಿ. ಮತ್ತು ಹೆಚ್ಚು ಹೆಚ್ಚು ವೈಫಲ್ಯಗಳು ಬಂದಾಗ ನಮ್ಮನ್ನು ನಾವೇ ಆಪಾದಿಸಿಕೊಂಡು ನನ್ನ ಜೀವನ ಇಷ್ಟೇ, ಇಷ್ಟೇ, ನನ್ನ ಬದುಕು ಇಷ್ಟೇ ಅನ್ಕೊಳ್ತಾ ಮತ್ತಷ್ಟು ಹೆಚ್ಚು ನೋವನ್ನ ಪಡ್ತಾ ಇರ್ತೀವಿ. ಇಲ್ಲಿ ನಾವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ಪ್ರಯತ್ನ ಮಾಡುವುದಷ್ಟೇ ನಮ್ಮದು, ಸಾಫಲ್ಯ ವೈಫಲ್ಯ ಅಲ್ಲ ಎಂಬುದನ್ನು, ಪ್ರತಿಯೊಂದರ ಪ್ರತಿಫಲವನ್ನು ನಮ್ಮ ಮೇಲೆ ನಾವು ಆಪಾದಿಸಿಕೊಳ್ಳಬೇಕಾಗಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ಆತ್ಮ ನ್ಯೂನ್ಯತೆಯ ಭಾವ ಬೆಳೆದು ನಮ್ಮ ವ್ಯಕ್ತಿತ್ವವು ಪೆಟ್ಟು ತಿಂದು ಆತ್ಮವಿಶ್ವಾಸ ಇಲ್ಲದಂತಾಗಿ ಸಾಧಿಸಬಹುದಾಗಿರುವುದನ್ನು ಕೂಡ ಸಾಧಿಸಲಾರದ ಮನೋಸ್ಥಿತಿಗೆ ತಲುಪುವ ಅವಕಾಶ ಇರುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ನಾನು ಇಷ್ಟು ಕಷ್ಟ ಪಡ್ತಾ ಇದ್ರು, ಇಷ್ಟು ಪ್ರಯತ್ನ ಪಡ್ತಾ ಇದ್ರು, ನನಗೆ ಸಫಲತೆ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ನಾವು ಕುಗ್ಗೋಗ್ಬಾರ್ದು. ಎಲ್ಲಿ ನಾವು ಜಾಸ್ತಿ ಕುಗ್ಗುತ್ತಾ ಇರ್ತೀವಿ ಅವಾಗ ಏನಾಗುತ್ತೆ, ನಮ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಆತ್ಮ ನ್ಯೂನ್ಯತೆ ಮನೋಭಾವ ನಾವು ಬೆಳೆಸ್ಕೊಂಡ್ಬಿಟ್ರೆ ಮತ್ತೆ ಯಾವತ್ತೂ ನಾವು ಜೀವನದಲ್ಲಿ ಮೇಲ್ಬರಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರಯತ್ನದ ಮೇಲೆ ಮಾತ್ರವೇ ನಮ್ಮ ದೃಷ್ಟಿಯನ್ನು ಇರಿಸೋಣ. ಎಲ್ಲವನ್ನು ನಮ್ಮ ಮೇಲೆ ಆಪಾದಿಸಿಕೊಳ್ಳುವುದನ್ನು ಬಿಟ್ಟು ಬಿಡೋಣ. ನಾವು ಎಂದರೆ ನಮ್ಮ ಸಾಫಲ್ಯ ವೈಫಲ್ಯ ಅಲ್ಲ, ನಾವು ಬೇರೆ, ನಮ್ಮ ಜಯ ಅಪಜಯಗಳು ಬೇರೆ ಎನ್ನುವುದನ್ನ ನೆನಪಿಟ್ಟುಕೊಳ್ಳೋಣ. ಸೊ ಯಾಕೆ ಕಾರಣ, ಏನಕ್ಕೆ ನಂಗೆ ಸಾಫಲ್ಯತೆ ಸಿಗ್ತಿಲ್ಲ ಅಂತ ನಾವು ಕೊರಗಬಾರ್ದೆ ಹೊರತು ಅದರಲ್ಲಿ ನಾವು ವಿಚಾರ ಮಾಡ್ಕೊಳ್ಳೋಣ. ಎಲ್ಲಿ ತಪ್ಪುತ್ತಾ ಇದ್ದೀನಿ, ಯಾಕೆ ತಪ್ತಾ ಇದ್ದೀನಿ, ಯಾಕೆ ನಾನು ಇಷ್ಟು ಕಷ್ಟ ಪಡ್ತಾ ಇದ್ರು ನನಗೆ ಸಾಫಲ್ಯತೆ ಸಿಗ್ತಾ ಇಲ್ಲ, ಅದನ್ನ ನೋಡ್ಕೊಂಡು ನಾವು ಇಂಪ್ರೂವೈಸ್ ಮಾಡ್ಕೊಂಡು ಮತ್ತೆ ಮತ್ತೆ ಪ್ರಯತ್ನ ಪಡೋಣ ಹೊರತು ಒಂದು ಸಲ ವಿಫಲತೆ ಕಂಡ ತಕ್ಷಣ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದು ಬೇಡ. ನಮ್ಗೆ ಜಯಾಪಜಯ ಅಷ್ಟೇ ಅಲ್ಲ ಇಂಪಾರ್ಟೆಂಟು, ನನ್ನ ಪ್ರಯತ್ನ ಸಹಿತ ಇಂಪಾರ್ಟೆಂಟು. ಕೆಲವು ಕಡೆ ನಾನು ಏನು ಪ್ರಯತ್ನ ಮಾಡಿದೆ ಸುಮ್ನೆ ಲಕ್ಷ್ಯ ಇಟ್ಕೊಂಡ್ರೆ ವೇಸ್ಟ್ ಅಲ್ವಾ, ಅದ್ರಲ್ಲಿ ನಮ್ಗೆ ಜಯ ಕಾಣೋದೇ ಇಲ್ಲ. ಸೊ ನಾವ್ ಅದನ್ನ ನೋಡ್ಕೋಬೇಕು, ಯಾಕೆ ಜಯ ಸಿಗ್ತಾ ಇಲ್ಲ, ಇದನ್ನೆಲ್ಲ ವಿಚಾರಗಳನ್ನ ನಾವು ಮಾಡ್ಕೊಂಡು ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕೋ ಅದನ್ನ ಕರೆಕ್ಟ್ ಮಾಡ್ಕೊಳ್ತಾ, ಕರೆಕ್ಟ್ ಆಗಿರೋ ಗೈಡೆನ್ಸ್ ಅನ್ನ ತಗೊಳ್ತಾ ಇದ್ರೆ ಖಂಡಿತ ನಮಗೆ ಜಯ ಸಿಕ್ಕೇ ಸಿಗತ್ತೆ. ಸೊ ಇಷ್ಟು ಇವತ್ತು ಸಾಕು, ಮತ್ತೆ ಮುಂದಿನ ಕೊಟೇಶನ್ಸ್ ನಾಳೆ ನೋಡೋಣ ಮಾಸ್ಟರ್ಸ್. ಸೊ ಈಗೆಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಸ್ಪೆಕ್ಸ್ ಹಾಕೊಂಡಿರೋರು ಯಾರು ಇದ್ರೆ ಸ್ಪೆಕ್ಸ್ ಅನ್ನ ತೆಗ್ದಿಟ್ಬಿಡಿ. ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮುಖದಲ್ಲಿ ಕಿರು ಮಂದಹಾಸ ಇರಲಿ. ಕೇವಲ ಉಚ್ಛ್ವಾಸ ನಿಶ್ವಾಸ ಸಹಜವಾಗಿ ನಡೆಯುತ್ತಿರುವ ನಮ್ಮ ಉಸಿರಾಟವನ್ನ ಗಮನಿಸ್ಕೊಳ್ತಾ ನಾವು ಈ ಧ್ಯಾನವನ್ನ ಸುಂದರವಾದ ಸಂಗೀತದೊಂದಿಗೆ ಮಾಡೋಣ. ಸಂಗೀತದೊಂದಿಗೆ ನಾವು ಧ್ಯಾನ ಮಾಡಿದಾಗ 3 ಪಟ್ಟು ಅಧಿಕ ಆ ವಿಶ್ವಶಕ್ತಿ ನಮಗೆ ಸಿಗುತ್ತೆ. ಸಾಮೂಹಿಕವಾಗಿ ಧ್ಯಾನ ಮಾಡಿದಾಗ 3 ಪಟ್ಟು ಅಧಿಕ ವಿಶ್ವಶಕ್ತಿ ಸಿಗುತ್ತೆ. ಅದರಲ್ಲೂ ಪಿರಮಿಡ್ ಕೆಳಗೆ ಮಾಡಿದಾಗ ಮತ್ತೆ 3 ಪಟ್ಟು ಅಧಿಕ ವಿಶ್ವಶಕ್ತಿ ನಮಗೆ ಸಿಗುತ್ತೆ ಮಾಸ್ಟರ್ಸ್. ಹಾಗಾಗಿ ಇವ್ಯಾವುದು ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಎಲ್ಲೇ ನಮಗೆ ಗ್ರೂಪ್ ಮೆಡಿಟೇಷನ್ ಸಿಕ್ಕಿದಾಗ, ಅದು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು, ಈ ಒಂದು ಗ್ರೂಪ್ ಮೆಡಿಟೇಷನ್ ಸಿಕ್ಕಿದಾಗ ನಾವು ಉಪಯೋಗಿಸ್ಕೋಬೇಕು. ಎಷ್ಟೋ ಜನ ಕೇಳ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದ್ರೆ ಆಗಲ್ವಾ ಅಂತ ಕೇಳ್ತಾರೆ ಮಾಸ್ಟರ್ಸ್. ಆಗ್ಬಹುದು, ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿದಾಗ ನಾವು ಒಬ್ರೇ ಮಾಡ್ತಾ ಇರ್ತೀವಿ, ಎನರ್ಜಿ ಸಿಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಯಾವಾಗ ನಾವ್ ಈ ಗ್ರೂಪ್ ಅಲ್ಲಿ ಮಾಡಿದಾಗ ಇನ್ನ 3 ಟೈಮ್ಸ್ ಜಾಸ್ತಿ ನಮಗೆ ಎನರ್ಜಿ ಸಿಗುತ್ತೆ. ಹಾಗಾಗಿ ಆದಷ್ಟು ಈಗೆಲ್ಲ ಏನ್ ಮಾಡ್ತಾರೆ, ಅಯ್ಯೋ ಯೂಟ್ಯೂಬ್ ಅಲ್ಲಿ ಇರುತ್ತಲ್ಲ ಬಿಡು ಆಮೇಲೆ ನೋಡ್ಕೊಂಡ್ರೆ ಆಯ್ತು, ಈ ತರ ಅನ್ಕೊಂಡ್ ಬಿಟ್ಬಿಡ್ತೀವಿ, ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಹಾಗೇ ಹೋಗುತ್ತೆ, ಅದು ಯೂಟ್ಯೂಬ್ ಅಲ್ಲಿ ಇರೋದು ಅಲ್ಲೇ ಇರುತ್ತೆ. ಅದ್ರ ಬದಲು ನಾವು ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕಮಿಟೆಡ್ ಆಗಿ ನಾವು ಆದಷ್ಟು ಝೂಮ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಕ್ಕೆ ಟ್ರೈ ಮಾಡೋಣ ಮಾಸ್ಟರ್ಸ್. ಸೊ ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ. ಧ್ಯಾನ ಮಾಡುವಾಗ ನಾನಾ ರೀತಿಯ ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳನ್ನ ನಾವು ಬೈಕೊಳ್ಳೋದು ಬೇಡ. ಸಹಜವಾಗಿ ಬರ್ತಾ ಇರೋ ಆಲೋಚನೆಗಳನ್ನ ಹಾಗೆ ಬಿಟ್ಟು ಬಿಡೋಣ, ಅದ್ರ ಹಿಂದೆ ಓಡೋದು ಬೇಡ. ಆಲೋಚನೆಗಳು ಬರೋದು ಯಾಕೆ, ನಮ್ಮೊಳಗಿಂದ ಆಚೆ ಹೋಗಕ್ಕೆ. ಎಷ್ಟೋ ವರ್ಷಗಳಿಂದ ನಾವು ಆ ಎಲ್ಲ ಆಲೋಚನೆಗಳನ್ನ ನಮ್ಮೊಳಗೆ ಕೂಡಾಕೊಂಡಿರ್ತೀವಿ. ಹಾಗಾಗಿ ಆ ಬರ್ತಾ ಇದೆ ಅಂತಂದಾಗ ಥ್ಯಾಂಕ್ಸ್ ಹೇಳಿ ಬಿಟ್ಟು ಬಿಡಿ ಆಲೋಚನೆಗಳನ್ನ. ಇನ್ನೂ ಬರ್ತಾ ಇದೆ ಅಂದಾಗ ಆಲೋಚನೆಗಳನ್ನ ಅದ್ರ ಪಾಡಿಗೆ ಅದು ಬಿಟ್ಟು ಬಿಡಿ. ನೀವು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ಬಂದ್ಬಿಡಿ ಮಾಸ್ಟರ್ಸ್. ಆತರ ನಾವ್ ಯಾವಾಗ ಉಸಿರಾಟದ ಕಡೆ ಇರ್ತೀವಿ ನಮ್ಮ ಮನಸ್ಸು ಶೂನ್ಯಗೊಳ್ಳುತ್ತೆ. ಆ ಮನಸ್ಸು ಶೂನ್ಯತೆಗೊಳ್ಳುತ್ತಲ್ಲ, ಆ ಒಂದು ನಾವೇನ್ ಹೇಳ್ತೀವಿ, ಆ ಒಂದು ಸಮಯವನ್ನ ನಾವು ಧ್ಯಾನದ ಸಮಯ, ಧ್ಯಾನ ಸ್ಥಿತಿ, ಆ ಸ್ಥಿತಿಯನ್ನ ಧ್ಯಾನದ ಸ್ಥಿತಿ ಅಂತ ಕರಿತೀವಿ. ಆ ಸ್ಥಿತಿಯಲ್ಲಿ ನಾವು ಜಾಸ್ತಿ ಇರೋಣ, ಆನಂದವನ್ನ ಅನುಭವಿಸೋಣ,
ವಿಶ್ವ ಪ್ರಾಣ ಶಕ್ತಿಯನ್ನ ನಾವು ರಿಸೀವ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಬೇಡ ಮಾಸ್ಟರ್ಸ್. ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್. ಬೆಳಗಿನಿಂದ ಇಲ್ಲಿಯವರೆಗೂ ನಾವೆಲ್ಲ ನಮ್ಮ ಪ್ರಾಪಂಚಿಕ ಜೀವನದಲ್ಲಿರ್ತೀವಿ. ಎಷ್ಟೋ ಕಡೆ ಓಡಾಡ್ಕೊಂಡು ಬಂದಿರ್ತೀವಿ, ಎಷ್ಟೋ ಕೆಲಸಗಳನ್ನ ಮಾಡಿರ್ತೀವಿ. ನಮ್ಮ ಭೌತಿಕ ಜೀವನದಲ್ಲಿ ಎಷ್ಟೋ ವಿಚಾರಗಳು ನಡೆದು ಹೋಗಿರುತ್ತೆ. ಅವೆಲ್ಲವನ್ನು ಮರೆತು ಬಿಡೋಣ. ಯಾವುದಕ್ಕೂ ನಾವು ಟೆನ್ಷನ್ ತಗೊಳ್ಳೋದು ಬೇಡ. ಎಲ್ಲವನ್ನು ಬಿಟ್ಟು ಬಿಡೋಣ ಮಾಸ್ಟರ್ಸ್. ಮರೆತು ಬಿಡೋಣ. ಕೇವಲ ಈ ಕ್ಷಣದಲ್ಲಿರೋಣ. ಉಚ್ಛ್ವಾಸ ನಿಶ್ವಾಸ, ಸಹಜವಾದ ಉಸಿರಾಟ, ಶ್ವಾಸಾನುಸಂಧಾನ, ಆತ್ಮಾನುಸಂಧಾನ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ನಮ್ಮ ಅಂತರ್ ಪ್ರಪಂಚದಲ್ಲಿ ಪಯಣಿಸೋಣ. ಶ್ವಾಸವೇ ನಮ್ಮ ಗುರು. ಶ್ವಾಸದೊಂದಿಗಿರೋಣ.
ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಮಾಸ್ಟರ್ಸ್. ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸಕಲ ರೋಗಹಾರಿಣಿ, ಧ್ಯಾನ ಸರ್ವಭೋಗ ಪ್ರದಾಯಿನಿ.
ರೇನು ರನ ರನ ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರ್ದನ ಉದನಿ ದನಿ ದನ ದಿರ್ದನ ದನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದನ ದೀಂ ದನ ದೀಂ ದನ ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ ದೀಂ ದನ ದನ ದಿಯನ ದಾನ 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 ದೀಂ ದೂಂ ದನ ದೀಂ ದನ ದೀಂ ದೂಂ ದನ ಆ ದೀಂ ದೂಂ ದನ ದೀಂ ದನ ದೀಂ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಧ ಮಮ ಗರಿ ಧನಿ ರೆ ಸರಿ ದೀಂ ದೂಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದೂಂ ದ ನಾ
ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಅನದರ್ 15 minutes. ಕಡೆಯ 15 ನಿಮಿಷಗಳು. ಬಿ ವಿತ್ ಯುವರ್ ಬ್ರದರ್. ಶ್ವಾಸಾನುಸಂಧಾನ.
ಅದ್ಭುತವಾದ ಧ್ಯಾನ ಮಾಸ್ಟರ್ಸ್. ಲಾಸ್ಟ್ 2 ಮಿನಿಟ್ಸ್ ಯಾರು ಕಣ್ಣುಗಳನ್ನ ಬಿಡಬೇಡಿ. ವಿಶ್ವ ಪ್ರಾಣಶಕ್ತಿಯು ಅದ್ಭುತವಾಗಿ ನಮ್ಮಲ್ಲಿ ಹರಿತಾ ಇದೆ. ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಇರುವ ಎಲ್ಲ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡ್ತಾ ಇದೆ ಮಾಸ್ಟರ್ಸ್.
ಯಾವುದೇ ಕಾರಣಕ್ಕೂ ಯಾರು ಕಣ್ಣುಗಳನ್ನ ಬಿಡಬೇಡಿ. ಕಡೆಯ 1 ನಿಮಿಷ. ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ಎಷ್ಟು ಅದ್ಭುತವಾದ ಚೇಂಜಸ್ ನಿಮ್ಮೊಳಗೆ ಆಗ್ತಾ ಇದೆ. ಮನಸ್ಸು ದೇಹ ಹಗುರವಾಗ್ತಿರೋದನ್ನ ಗಮನಿಸ್ಕೊಳ್ಳಿ. ಲಾಸ್ಟ್ 30 seconds. ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 4 3 2 1 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಸುಂದರವಾದ ಚಪ್ಪಾಳೆ ಮಾಸ್ಟರ್ಸ್. ತುಂಬಾನೇ ಚೆನ್ನಾಗಿತ್ತು ವೈಬ್ರೇಷನ್ಸು. ಇವತ್ತು ನನಗೆ ಧ್ಯಾನಕ್ಕೆ ಕಣ್ಣು ಮುಚ್ಚದಾಗಿಂದ ತೆಗಿಯೋವರೆಗೂ ನಮ್ಮ ಮೈಸೂರು ಪಬ್ಲಿಕ್ ಪಿರಮಿಡೇ ಕಣ್ಣು ಮುಂದೆ ಕನ್ಸ್ಟ್ರಕ್ಷನ್ ಆಗೋಗಿರೋ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ವಿತ್ ಲೈವ್ ಮ್ಯೂಸಿಕ್ ಮೆಡಿಟೇಷನ್. ಎಷ್ಟೊಂದು ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ, ಜನಗಳು ಓಡಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿತ್ತು ಆ ಒಂದು ಸನ್ನಿವೇಶಗಳು ಇವತ್ತು ಧ್ಯಾನದಲ್ಲಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಲವ್ಲಿ ಕಾಂಟ್ರಿಬ್ಯೂಷನ್ ಮಾಸ್ಟರ್ಸ್. ಸೊ ಯಾರು ನಿಮ್ದೇನಾದ್ರು ಎಕ್ಸ್ಪೀರಿಯನ್ಸಸ್ ಇದ್ರೆ ಶೇರ್ ಮಾಡ್ಕೋಬಹುದು. ಮಿಸ್ ಪದ್ಮಾ ಮೇಡಮ್ ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆನ್ನಾಗಿತ್ತು ಮೇಡಮ್ ಇವತ್ತು ಧ್ಯಾನ. ತುಂಬಾ ಚೆನ್ನಾಗಿತ್ತು, ವೈಬ್ರೇಷನ್ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಬುಕ್ ಬೇಕಾಗಿತ್ತಲ್ಲ ಮೇಡಮ್? ಯಾವ್ದು ಬುಕ್ ತಂದ ಮಂಗಳವಾರ ಬರ್ತೀನಿ ನಾನು. ಯಾವ ಬುಕ್ ಹೇಳಿ? ಭಿನ್ನವಾಗಿ ಆಲೋಚಿಸೋಣ. ಯಾವ ಬುಕ್? ಭಿನ್ನವಾಗಿ ಆಲೋಚಿಸು. ಅಲ್ಲ, ಭಿನ್ನವಾಗಿ ಆಲೋಚಿಸು ನನ್ನ ಹತ್ರ ಇಲ್ಲ ಮೇಡಮ್. ಅದು ನಾನು ಅದೇ ಹೇಳಿದ್ನಲ್ಲ, ಲಲಿತಕ್ಕಂತ ನಂಬರ್ ಕಳ್ಸಿದ್ದೆ ನೋಡಿ ಗ್ರೂಪ್ ಅಲ್ಲಿ ಇಬ್ರದು. ಇದು ಇದ್ ಮಾಡ್ಕೋಬೇಕು ನಾನು ಸ್ವಲ್ಪ ಏನದು ಧ್ಯಾನ ಕಸ್ತೂರಿಗೆ. ಧ್ಯಾನ ಕಸ್ತೂರಿಗೆ ಚಂದದಾರ ಆಗ್ಬಿಡ್ತೀನಿ. ಧ್ಯಾನ ಕಸ್ತೂರಿಗೆ ಬೇಕು ಅಂದ್ರೂ ನಾನ್ ನಂಬರ್ ಕಳಿಸ್ತೀನಿ. ಆ ನಂಬರಿಗೆ ಕಳಿಸಿ ದುಡ್ಡು ನಿಮ್ ಅಡ್ರೆಸ್ ಕಳಿಸಿ. ನಾನು ಯಾವ ನಂಬರಿಗೆ ಕಳಿಸ್ತೀನೋ ಆ ನಂಬರ್ಗೆ ಕಳಿಸಿ ಮೇಡಮ್. ಧ್ಯಾನ ಕಸ್ತೂರಿಗೆ ಹಬ್ಬ ಇವತ್ತು ಮುಗಿಸ್ಕೊಂಡ್ ಬರ್ತೀನಿ, ಮಾಡ್ಕೊಡ್ತೀನಿ ಅಂತ ಹೇಳೋಳ. ಇವತ್ತು ಫ್ರೆಂಡ್ ಬಂದಿದ್ದಾರೆ ಪಕ್ಕದ ಮನೆಯವರು, ಅವರು ಧ್ಯಾನ. ವೆರಿ ಗುಡ್ ಮೇಡಮ್. ದಿನಕ್ಕೊಬ್ಬೊಬ್ರಿಗೆ ಪರಿಚಯ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಮಾಡಿ ಓಕೆ. ಚೆನ್ನಾಗಿತ್ತು ಇವತ್ತು. ನಾವು ಇದ್ರ ಜೊತೆ ಕುತ್ಕೊಂಡ್ ಮಾತಾಡಿದ್ವಿ. ಯಾವ ನಾವು ಕೊಳ್ಳೇಗಾಲದಿಂದ ಬಂದಿದ್ದೀರಾ? ವೆರಿ ಗುಡ್. ಇವತ್ತೇ ಫಸ್ಟ್ ಮೇಡಮ್ ಮಾಡಿದ್ದು? ಇವತ್ತೇ. ಹೇಗನ್ನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿ ಕಂಟಿನ್ಯೂ ಮಾಡಿ ಮೇಡಮ್. ರಾತ್ರಿ ಕೂತ್ಕೊಂಡ್ ಮಾತಾಡಿದ್ವಿ. ಪಕ್ಕದ ಮನೆ ಮಗಳು ಇದ್ದಾರೆ, ಮಗಳ ಮನೆ ಇವ್ರಿಗೊಂದು ಜ್ಞಾನ ಕಸ್ತೂರಿ ಕೊಟ್ಟೆ ಇವ್ರ ಯಜಮಾನ್ರಿಗೆ. ಇವ್ರು ಓದ್ತಾ ಇದ್ರು, ಮನೆಗ್ ಬಂದ್ರು ರಾತ್ರಿ. ಹಿಂಗೆ ನಾನು ಧ್ಯಾನ ಮಾಡ್ಕೊಂಡ್ ಈಚೆಗ್ ಬಂದಿದ್ದೀನಿ ಈಗ ಅಂತ ಹೇಳ್ದೆ. ಹೇಗೆ ಅಂತ ಹೇಳಿದ್ರು, ಈ ತರ ನನ್ನ ಕೂಗಿ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ವೆರಿ ಗುಡ್ ಮೇಡಮ್. ಹೀಗೆ ದಿನಾ ಒಬ್ಬೊಬ್ರಿಗೆ ನಮ್ಮ ಒಂದು ಮೋಟೋನೇ ಆತರ ಇಟ್ಕೊಂಡ್ಬಿಡ್ಬೇಕು. ದಿನಕ್ಕೊಬ್ರಿಗೆ ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನದ ಪರಿಚಯ ಮಾಡಿಸ್ತೀನಿ ಅಂತ. ಖಂಡಿತ ಅದ್ಭುತ ಮೇಡಮ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಹಾಗೆ ನೀವು ಇವತ್ ಯಾರು ಕಲ್ತಿದ್ದೀರೋ ಅವತ್ ಒಂದಿನಕ್ಕೆ ಬಿಟ್ಬಿಡ್ಬೇಡಿ. ನಿಮ್ ಊರಿಗೆ ಹೋದ್ಮೇಲೂ ಕಂಟಿನ್ಯೂ ಮಾಡಿ ಅದನ್ನ. ಅದು ಹಾಕೊಡ್ತೀನಿ ಮೇಡಮ್ ಅವ್ರ ಲಿಂಕು. ಅವ್ರ ಮೊಮ್ಮಗನ ಕೈಲಿ ಮಾಡಿಸ್ಕೊಡ್ತೀನಿ ಅವ್ರ ಯಜಮಾನ್ರ ಮೊಬೈಲ್ಗೆ. ಅದು ಹಾಕೊಡ್ತಾರೆ ಅವ್ರ ಯಜಮಾನ್ರು, ಮಾಡ್ಕೊತಾರೆ ಹೇಳವ್ರೆ. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಮಾಸ್ಟರ್ಸ್. ಆ ಥರನೇ ನಾವೆಲ್ಲ ಅಷ್ಟೇ ಮಾಡ್ಬೇಕಾಗಿರೋದು. ದಿನಕ್ಕೆ ಒಬ್ಬೊಬ್ರಿಗೆ ನಾನು ಹೇಳ್ತೀನಿ ಧ್ಯಾನದ ಬಗ್ಗೆ ಅಂತ ಅನ್ಕೊಂಡಾಗ ಎಲ್ಲರಿಗೂ ಧ್ಯಾನ ಪರಿಚಯ ಆಗುತ್ತೆ. ಎಲ್ಲರೂ ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ ಜೀವಿಸಬಹುದು ಮಾಸ್ಟರ್ಸ್. ಸೊ ಮತ್ತೆ ಮತ್ತೆ ಯಾರು ಮಾತಾಡ್ಬೇಕಾ ಮಾಸ್ಟರ್ಸ್? ಓಕೆ ಮಾಸ್ಟರ್ಸ್. ಸೊ ಮತ್ತೆ ನಾಳೆ ಬೆಳಗ್ಗೆ 6:15 ಎಲ್ಲ ಮೀಟ್ ಆಗೋಣ. ಸೊ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.